ಓ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಏಯ್ ಹುಡುಗಿ, ನೀನು ಇರೋದೇ ಹೀಗ ಅಥವಾ ನನ್ನನ್ನು ಕಂಡು ಬೇಕು ಅಂತಲೇ ಹೀಗೆ ಮಾಡ್ತೀಯಾ ಹಾಂ ಎಂದು ಹಲ್ಲು ಕಚ್ಚಿ ಕೇಳಿದವನು ವ್ಯಂಗ್ಯ ನಗು ನಕ್ಕಿದ್ದ. ಹ್ಞೂ, ನಾನು ಸರಿಯಾಗಿದ್ದೀನಿ. ಯಾರನ್ನ ಕೇಳ್ತಿದ್ದೀನಿ ಈ ಪ್ರಶ್ನೆನ? ನೀನು ಒಬ್ಬಳು ಹುಡುಗಿ, ಅದು ಮಿಡಲ್ ಕ್ಲಾಸ್ ಹುಡುಗಿ. ನಿಮ್ಮಂಥವರ ಇಂಟೆನ್ಷನ್ ಇನ್ನೇನಿರುತ್ತೆ ನನಗೆ ಗೊತ್ತು. ನಿಮ್ಮಂಥವರ ಬುದ್ಧಿ ಯಾರನ್ನು ಹೇಗೆ ತಮ್ಮ ಬಲೆಗೆ ಬೀಳಿಸಿಕೊಳ್ಳೋದು ಎಂದು ನೋಡ್ತಾನೆ ಇರ್ತೀರಲ್ಲ. ಈಗ ಈಗ ನೀನೇ ನೋಡು, ನನ್ನ ಮಗಳ ಮೂಲಕ ನನ್ನ ಹತ್ತಿರವಾಗೋಕ್ಕೆ ನೋಡ್ತಾ ಇದೀಯಾ. ಐ ನೋ ದಟ್ ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್. ತನ್ನ ಕೈ ಹಿಡಿತದಲ್ಲಿದ್ದ ಅವಳ ಕೆನ್ನೆಯನ್ನು ಜೋರಾಗಿ ತಳ್ಳಿದ್ದ ಕೋಪದಲ್ಲಿ ಆಯುಷ್ ಆಚಾರ್ಯ. ಅವನ ಹಿಡಿತಕ್ಕೆ ನಲುಗಿದ್ದ ಕೆನ್ನೆಯ ನೋವು ಒಂದು ಕಡೆಯಾದರೆ ಅವನ ಮಾತುಗಳಿಂದ ಅವಳ ಮನಸ್ಸಿಗಾದ ನೋವು ಇನ್ನೊಂದು ಕಡೆ. ಸ್ಟಾಪ್ ಸ್ಟಾಪ್ ಇಟ್ ಸರ್. ಏನು ಏನು ಗೊತ್ತು ಸರ್ ನನ್ನ ಬಗ್ಗೆ ನಿಮಗೆ? ಬಡವರು ಎಂದರೆ ನಿಮಗೆ ಇಷ್ಟು ತಾತ್ಸಾರವೇ, ಕೋಪವೇ? ಯಾಕೆ? ನನಗದು ಬೇಕಾಗಿಲ್ಲ. ಆದರೆ ನಾನೇನು ಸರ್ ಮಾಡಿದ್ದೀನಿ ನಿಮಗೆ? ಗೊಂಬೆ ನಿಮ್ಮ ಮಗಳು ಅಂತ ದೇವರಾಣೆ ನನಗೆ ಗೊತ್ತಿರಲಿಲ್ಲ ಸರ್. ಅದೇನೋ ಮಗುವನ್ನು ನೋಡಿದ ಕೂಡಲೇ ಇಷ್ಟವಾಗಿದ್ದಳು. ನನಗೆ ಯಾರನ್ನೋ ಬಲೆಗೆ ಹಾಕಿಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಾನು ಹೇಗಿದ್ದೀನೋ ಹಾಗೇ ಚೆನ್ನಾಗಿದ್ದೀನಿ. ನನ್ನ ಮೇಲೆ ಯಾಕೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದೀರಾ? ಅವಳು ಕೋಪ ದುಃಖದಿಂದ ಜೋರಾಗಿಯೇ ಕೇಳಿದ್ದಳು. ಸರ್ರನೆ ತಿರುಗಿ ಅವಳ ತೋಳುಗಳನ್ನು ಹಿಡಿದು ಮತ್ತೆ ಬಾಗಿಲಿಗೆ ಆನಿಸಿ ಅವಳ ಮುಖದ ಹತ್ತಿರ ತನ್ನ ಮುಖ ತಂದಿದ್ದ ಬಗ್ಗಿ. ಅವಳನ್ನೇ ದಿಟ್ಟಿಸುತ್ತಿದೆ ಅವನ ಸುಡುವ ಕಂಗಳ ನೋಟ. ವಾಟ್? ನಾನು ಈ ಆಯುಷ್ ಆಚಾರ್ಯ ನಿನ್ನ ಮೇಲೆ? ಆಫ್ಟರ್ ಆಲ್ ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋ ವರ್ಕರ್ ನೀನು. ನಾನು ನಿನ್ನ ಮೇಲೆ ಆರೋಪ ಮಾಡ್ತಿದ್ದೀನಾ? ಏನಂದೆ ಏನಂದೆ ನೀನು? ನಾನೇನು ಮಾಡಿದ್ದೀನಿ ನಿಮಗೆ ಅಂದ? ತೋರಿಸ್ತೀನಿ. ನೀನೇನು ಮಾಡಿದೆಯೋ ತೋರಿಸ್ತೀನಿ ನಿನಗೆ ಎಂದವನೇ ಅವಳ ಸರಿಸಮಕ್ಕೂ ಬಾಗಿ ಅವಳ ಕೊರಳ ಒನಪಿಗೆ ತನ್ನ ಒರಟು ತುಟಿಗಳನ್ನು ಒತ್ತಿಬಿಟ್ಟಿದ್ದ. ಅದೇನು ಕೋಪವೋ ಮೋಹವೋ ಆವೇಶವೋ ಅಥವಾ ಅವನ ಅಂತರಂಗದ ಬಯಕೆಯೋ ಅವನಿಗೂ ತಿಳಿದಿಲ್ಲ. ಸ್ತಬ್ಧಳಾಗಿ ಹೋಗಿದ್ದಳು ಕುಂಕುಮ ಅವನ ಈ ಪರಿಯ ವರ್ತನೆಗೆ. ಏನಾಯಿತು? ಯಾಕಾಯಿತು? ಹೇಗಾಯಿತು? ತಾನೇನು ಮಾಡಬೇಕು ಎಂದೇ ತಿಳಿಯದೆ ಭಯ, ಗಾಬರಿ, ನೋವು, ಅಸಹಾಯಕತೆಯಿಂದ ನಿಂತು ಬಿಟ್ಟಿದ್ದಳು ಹುಡುಗಿ ತನ್ನ ಕಂಗಳನ್ನು ಊರಗಲ ಅರಳಿಸಿ. ತಾನೇನು ಮಾಡುತ್ತಿದ್ದೇನೆ ಎಂಬ ವಿವೇಚನೆಯೇ ಇರಲಿಲ್ಲ ಅವನಿಗೆ. ಕೋಪದಲ್ಲಿ ಕುರುಡಾಗಿ ಬಿಟ್ಟಿದ್ದ ಅವನು ಅವಳ ಕೊರಳಿಗೆ ತುಟಿ ಒತ್ತಿ ಕೆನ್ನೆಯನ್ನು ತನ್ನ ಕೆನ್ನೆಯಿಂದ ಸವರಿದ್ದ. ಒಮ್ಮೆಲೇ ಅವನಿಗೆ ಅರಿವು ಮೂಡಿತ್ತು ತಾನೇನು ಮಾಡಿಬಿಟ್ಟೆ ಎಂದು. ಒಮ್ಮೆ ಕಣ್ಣು ಮುಚ್ಚಿ ತೆರೆದವನು ಹಲ್ಲು ಕಚ್ಚಿ ಅವಳಿಂದ ಸರ್ರನೆ ದೂರ ಸರಿದಿದ್ದ. ಯಾಕೆ ಯಾಕೆ ಪದೇ ಪದೇ ನನ್ನ ಕಣ್ಣೆದುರಿಗೆ ಬರ್ತೀಯಾ ನೀನು? ಬೇಡ ಬೇಡ ಅಂದರೂ ಏನಾದರೂ ಒಂದು ಅವಾಂತರ ಮಾಡ್ತೀಯಾ, ಅದು ನನ್ನ ಕಣ್ಣೆದುರೇ. ಛೇ, ನನಗೆ ನನಗೆ ನನ್ನ ಮಾತಿಗೆ ಎದುರಾಡುವವರನ್ನು ಕಂಡರೆ ಆಗಲ್ಲ. ಅದು ನಿನ್ನಂಥ ನೀನ್ಯಾಕೆ ನನ್ನ ಮಾತಿಗೆ ಎದುರು ವಾದಿಸಿದೆ? ನನಗೆ ನನಗೆ ಕೋಪ ಬಂದರೆ ನಾನು ಮನುಷ್ಯನೇ ಅಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂತ ನನಗೇ ತಿಳಿದಿರಲ್ಲ. ನನ್ನ ನನ್ನ ಈ ಸ್ಥಿತಿಗೆ ತಂದುಬಿಟ್ಟೆ ನೀನು ಇಂದು. ಥತ್ ಎಂದು ತನ್ನ ಕೂದಲನ್ನು ಮೇಲೆ ಹಾಕಿದ್ದ ಕೋಪ, ಅಸಹಾಯಕತೆ, ಒಂದು ಬಗೆಯ ಪಶ್ಚಾತ್ತಾಪದಿಂದ ಆಯುಷ್ ಆಚಾರ್ಯ. ತಾನು ಮಾಡಿದ್ದು ತಪ್ಪು ಎಂಬ ಅರಿವಿತ್ತಲ್ಲ ಅವನಿಗೆ. ಆದರೆ ಅದನ್ನು ನೇರವಾಗಿ ಒಪ್ಪಿಕೊಳ್ಳಲು ಅವನ ಅಹಂ ಅಡ್ಡ ಬಂದಿತ್ತು. ನಿನಗೆ ಅದೇನು ಕೆಲಸ ಇರುತ್ತೆ ಅದು ಈ ಸಮಯದಲ್ಲಿ? ಇಲ್ಲೆಲ್ಲ ಒಬ್ಳೊಬ್ಳೆ ಓಡಾಡಬಾರ್ದು ಅನ್ನೋ ಸೆನ್ಸ್ ಇಲ್ವಾ ನಿನಗೆ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನಾನು? ನೋ, ನಿನಗೆ ಅರ್ಥನೇ ಆಗಲ್ಲ. ಬ್ಲಡಿ ನಾನ್ಸೆನ್ಸ್ ಗರ್ಲ್ ಎಂದು ಬೈಯುತ್ತಲೇ ಇದ್ದವನ ಫೋನ್ ರಿಂಗಣಿಸಿತ್ತು. ಸ್ಕ್ರೀನ್ ಮೇಲಿನ ಹೆಸರು ನೋಡಿದವನು ವರು ಎಂದು ಅವಳತ್ತ ನೋಡಿ ಕಾಲ್ ಲಿಫ್ಟ್ ಮಾಡದೆ ದಿಗ್ಭ್ರಾಂತಳಾಗಿ ನಿಂತು ಬಿಟ್ಟಿದ್ದಳು ಹುಡುಗಿ. ಎಲ್ಲವೂ ಅವಳ ಎಣಿಕೆಯನ್ನೂ ಮೀರಿ ನಡೆದಿತ್ತಲ್ಲ. ಇವೆಲ್ಲ ಅವಳನ್ನು ಒಂದು ಥರದ ಶಾಕ್ಗೆ ಒಳಗಾಗಿಸಿತ್ತು. ಅವಳೆಂದೂ ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದವಳಲ್ಲ ಅವಳ ಜೀವನದಲ್ಲಿ. ಇಂದಿನ ಘಟನೆ ಅವಳಿಗೆ ಅರಗಿಸಿಕೊಳ್ಳಲೇ ಆಗುತ್ತಿಲ್ಲ. ಹುಬ್ಬು ತೀಡಿಕೊಂಡಿದ್ದ ಆಯುಷ್ ಆಚಾರ್ಯ. ಏಯ್ ಹುಡುಗಿ, ನಡಿ ನಡಿ ನನ್ನ ಜೊತೆ ಇಲ್ಲಿಂದ ಎಂದಿದ್ದ ಅವನು. ಒಮ್ಮೆಲೆ ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆ ಎಲ್ಲೂ ಬರಲ್ಲ ಎಂದು ಬಿಟ್ಟಿದ್ದಳು ಅಳುಧ್ವನಿಯಲ್ಲಿ. ಮೊದಲೇ ತಾನು ಈಗ ಅರ್ಜೆಂಟ್ ಹೊರಡಬೇಕು ಇವೆಂಟ್ ನಡೀತಾ ಇರೋ ಜಾಗಕ್ಕೆ. ವರು ಕಾಲ್ ಮಾಡ್ತಾ ಇದ್ದಾನೆ ಅಂದರೆ ಪ್ರೋಗ್ರಾಮ್ ಕೊನೆಯ ಹಂತಕ್ಕೆ ಬಂದಿದೆ ಎಂಬ ಧಾವಂತದಲ್ಲಿ ಇದ್ದವನಿಗೆ ಅವಳ ಮಾತು ಸಿಟ್ಟನ್ನು ಇನ್ನೂ ಹೆಚ್ಚಾಗುವಂತೆ ಮಾಡಿತ್ತು. ಮತ್ತೆ ಸರ್ರನೆ ಅವಳ ಸನಿಹ ಬಂದವನು. ಯಾಕೆ ಬರಲ್ಲ ನನ್ನ ಜೊತೆ? ಅವನು ಯಾವನೋ ಬಂದಿದ್ನಲ್ಲ ನಿನ್ನ ಮಾಡೆಲ್ ಮಾಡ್ತೀನಿ ಅಂತ, ಅವನ ಜೊತೆ ಹೋಗ್ತೀಯಾ?
ಕಳಿಸ್ಲಾ ಅವನ್ನ? ನಿಮಗೆ ಬೇಕಾಗಿರೋರು ಅಂಥವ್ರೆ ತಾನೇ? ನಿನ್ನ ದೊಡ್ಡ ಮಾಡೆಲ್ ಮಾಡ್ತಾನೆ, ಹೋಗು ಅವನ ಜೊತೆಗೆ, ಓಕೆ ಎಂದು ತಣ್ಣಗೆ ನುಡಿದಿದ್ದ ಅವಳ ಮುಖವನ್ನೇ ನೋಡುತ್ತಾ, ನೋಡು, ನನಗೆ ಇರಿಟೇಟ್ ಮಾಡಿದ್ರಿಂದ ಇಷ್ಟೆಲ್ಲ ಆಯಿತು. ನನಗೆ ಎದುರುತ್ತರ ಕೊಟ್ಟಿದ್ದು ನಿನ್ನ ತಪ್ಪು. ತೆಪ್ಪಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಈಗೇನು ನನ್ನ ಜೊತೆಗೆ ಬರ್ತೀಯಾ ಇಲ್ವಾ ಇಲ್ಲಿಂದ ಎಂದಿದ್ದ ಸ್ವಲ್ಪ ಜೋರಾಗಿಯೇ ಆಯುಷ್. ಇಲ್ಲ ಎನ್ನುವಂತೆ ತಲೆಯಾಡಿಸಿದ್ದಳು ಹುಡುಗಿ. ಅದನ್ನು ನೋಡಿದವನ ತಾಳ್ಮೆ ಕೈ ಕೊಟ್ಟಿತ್ತು. ಹೌದಾ, ಬರಲ್ವಾ? ಗೊತ್ತಲ್ವಾ ನನಗೆ ಎದುರುತ್ತರ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತ. ಓ, ನಿನಗೆ ಅದೇ ಬೇಕೇನೋ ಅಲ್ವಾ ಎಂದಿದ್ದ ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಅವಳನ್ನು ಹಂಗಿಸುವಂತೆ. ಅವನ ಮಾತಿನಿಂದ ಗಾಬರಿಯಾಗಿ ಅವನಿಂದ ಮೊದಲೇ ಅಲ್ಲಿಂದ ಸರಸರನೆ ಹೊರಟು ಬಿಟ್ಟಿದ್ದಳು ಕುಂಕುಮ. ಮುಗುಳ್ನಗು ಮೂಡಿತ್ತು ಅವನ ಮುಖದ ಮೇಲೆ. ನನಗೆ ಗೊತ್ತು ನೀನು ಏನು ಅಂತ ಎಂದುಕೊಂಡ. ಅದೇನು ಗೊತ್ತೋ ಭಗವಂತನೇ ಬಲ್ಲ. ಅವಳ ಹಿಂದೆಯೇ ತಾನೂ ಸ್ಟೇಜ್ ಕಡೆ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾಳೆ, ಬ್ಲಡಿ ಇರಿಟೇಟಿಂಗ್ ಗರ್ಲ್, ಡ್ಯಾಮ್ ಇಟ್. ನನ್ನ ತಲೆ ಕೆಡಿಸೋಕೆ ಅಂತಲೇ ಬಂದು ಒಕ್ಕರಿಸಿದಾಳೆ ಇಲ್ಲಿ ಅನಿಸುತ್ತೆ ಇವಳು. ನಾನು ಮಾತನಾಡುವಾಗ ತೆಪ್ಪಗಿದ್ದಿದ್ರೆ ಇವರಪ್ಪನ ಮನೆಯ ಗಂಡೇನಾದರೂ ಹೋಗ್ತಿತ್ತಾ? ಹ್ಞೂ, ಅಂಥ ಒಳ್ಳೆ ಬುದ್ಧಿ ಇವಳಿಗೆಲ್ಲಿಂದ ಬರಬೇಕು? ಎಲ್ಲ ನನ್ನ ಕರ್ಮ ಎಂದು ಹಣೆ ಒತ್ತಿಕೊಂಡಿದ್ದ ಅಸಹನೆಯಿಂದ ಆಯುಷ್ ಆಚಾರ್ಯ. ಆದರೂ ನನಗೇನಾಗಿತ್ತು ಆ ಸಂದರ್ಭದಲ್ಲಿ? ಈ ಆಯುಷ್ ಆಚಾರ್ಯ ಆಫ್ಟರ್ ಆಲ್ ಒಬ್ಬಳು ಹೆಣ್ಣಿನ ವಿಷಯದಲ್ಲಿ, ಅದು ಇವಳು, ನನ್ನ ಸಂಯಮವನ್ನು ಕಳೆದುಕೊಂಡನೆಂದರೆ ಛೇ ಎಂದು ಕಣ್ಣು ಗಟ್ಟಿಯಾಗಿ ಮುಚ್ಚಿ ಹಣೆ ಒತ್ತಿಕೊಂಡವನ ಕಣ್ಣ ಮುಂದೆ ಮತ್ತದೇ ಅವಳ ಮುದ್ದು ಮುಖ, ಅದೇ ಅರಳು ಕಂಗಳ ನೋಟ, ದುಂಡುಗೆನ್ನೆಯ ನುಣುಪು. ಥತ್ ಎಂದು ಮುಷ್ಟಿ ಕಟ್ಟಿ ಬಾಗಿಲಿಗೆ ಗುದ್ದಿದ್ದವನು ಮುಂದೆ ನಡೆಯುತ್ತಿದ್ದ ಹುಡುಗಿಯನ್ನು ಕೋಪದಿಂದಲೇ ತೆಟ್ಟಿಸಿ ತಾನು ನಡೆದಿದ್ದ ಸ್ಟೇಜ್ ಹತ್ತಿರ. ಈ ಲೋಕದಲ್ಲೇ ಇಲ್ಲ ಕುಂಕುಮ. ದಿಗ್ಭ್ರಮೆಯಿಂದ ಆಚೆಯೇ ಬರಲಾಗುತ್ತಿಲ್ಲ ಅವಳಿಗೆ. ಸೋತವಳಂತೆ ಕಾಲು ತೇಲಿಸಿ ನಡೆಯುತ್ತಿದ್ದಾಳೆ, ಎಲ್ಲಿ ಹೋಗುತ್ತಿದ್ದೇನೆ ಎಂಬ ಅರಿವೂ ಕೂಡ ಇಲ್ಲದೆ. ಏನಾಯಿತು ಇಲ್ಲಿ? ಯಾಕಾಯಿತು? ಇಲ್ಲಿ ನಡೆದಿದ್ದೆಲ್ಲ ನಿಜವಾಗಿಯೂ ನಿಜವೇ? ಕನಸಾಗಿದ್ದರೆ ಚೆನ್ನಾಗಿರೋದು. ಯಾಕೆ ದೊರೆ ಯಾಕೆ ಹೀಗೆಲ್ಲ ನಡ್ಕೊಂಡ್ರು ನನ್ನ ಜೊತೆಗೆ? ಅವನು ತುಟಿ ಒತ್ತಿದ್ದ ಕೊರಳ ಮೇಲೆ ಅವನ ಬಿಸಿ ಉಸಿರು ಇನ್ನೂ ಇದೆಯೇನೋ ಎನ್ನಿಸಿ ತನ್ನ ಕೊರಳಿಗೆ ಒಮ್ಮೆ ಕೈ ಸೋಕಿಸಿದಳು ಹುಡುಗಿ. ತನ್ನ ಕೆನ್ನೆಗೆ ಅವನು ಕೆನ್ನೆ ಒತ್ತಿದ್ದರ ಕುರುಹಾಗಿ ಕೆನ್ನೆಯೆಲ್ಲ ಉರಿಯುತ್ತಿತ್ತು ಸಣ್ಣದಾಗಿ. ಅವನ ಒರಟು ಕೆನ್ನೆ ಇವಳ ನುಣುಪು ಕೆನ್ನೆಯನ್ನು ಸವರಿತ್ತಲ್ಲ. ಕೆನ್ನೆಯ ಮೇಲೊಮ್ಮೆ ಕೈಯಾಡಿಸಿದಳು. ಯಾಕೋ ಕಂಪಿಸಿದಳು ಒಮ್ಮೆ ಹುಡುಗಿ ಸಣ್ಣದಾಗಿ. ಒಮ್ಮೆಲೆ ಸಿಟ್ಟು ಸರ್ರನೆ ಏರಿತ್ತು ಅವಳಿಗೆ. ಏನನ್ಕೊಂಬಿಟ್ಟವ್ರೆ ಸಾಮ್ರಾಟರು ಮಿಡಲ್ ಕ್ಲಾಸ್ ಹುಡುಗಿರು ಅಂದರೆ? ಯಾವಾಗ ನೋಡಿದರೂ ನಮ್ಮ ಬಗ್ಗೆ ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾರೆ. ಇವತ್ತಂತೂ ಎಲ್ಲ ಎಲ್ಲೇನೂ ಮೀರಿದ್ರು ದೊರೆ. ನಾನು ಅಂಥದ್ದೇನು ಮಾಡಿದೆ ಹೇಳ್ದೆ ಅಂತವ ಹಂಗಾಡಿದ್ರು ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಮುಚ್ಕೊಂಡಿರ್ಬೇಕಿತ್ತ ಹಂಗಾರೆ ನಾನು? ಯಾಕೆ ಸುಮ್ಮನಿರಬೇಕು? ನಂದೇನು ತಪ್ಪೇ ಇಲ್ಲದೆ ಇರೋವಾಗ ಮುಚ್ಕೊಂಡಿರೋ ಮಗಳೇ ಅಲ್ಲ ನಾನು ಇವರಂಗೆಯ ಮನುಷ್ಯರೇ ಅಲ್ವಾ? ಬಡವರು ಇರ್ಬೋದು ನಾವು, ಆದರೆ ಹೇಳಿದ್ನೆಲ್ಲವ ಕೇಳಿಸ್ಕೊಳ್ಳೋದರ್ದು ನನಗಂತೂ ಇಲ್ಲ. ನಮಗೂ ಸಿಟ್ಟು ನೋವು ಎಲ್ಲನೂ ಆಯ್ತದೆ. ಕೋಪದಿಂದ ಬುಸುಗಿಟ್ಟಿದ್ದಳು ಕುಂಕುಮ. ಇದೊಂದು ಕರ್ಮದ ಇವೆಂಟ್ ಮುಗಿದು ನಾನು ಊರಿಗೊಂದು ಹೋಗಲಿ. ನನಗೆ ನಕ್ಷತ್ರ ಲೋಕನೂ ಬೇಡ, ಈ ತಲೆಕೆಟ್ಟ ದೊರೆಯ ಸಾವಾಸನೂ ಬೇಡ. ಎಲ್ಲದಕ್ಕೂ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ಹೊಂಟೋಯ್ತೀನಿ ನಾನಂತೂ ಜಪ್ಪಯ್ಯ ಅಂದ್ರೂ ಇವ್ರ ತಾವು ಕೆಲಸ ಮಾಡೋಕ್ಕಿಲ್ಲ. ನನ್ನ ವಿದ್ಯೆ, ನನ್ನ ಮೂಲ ಉದ್ಯೋಗ ನನ್ನ ಕೈ ಬಿಡೋಕ್ಕಿಲ್ಲ. ಇವ್ರು ಯಾರ ಸಾವಾಸನೂ ಬೇಡವೇ ಬೇಡ ನನಗೆ. ಈ ಕೆಲಸನೇ ಸರಿಗಿಲ್ಲ. ಈ ಫ್ಯಾಷನ್ ಲೋಕ ನನ್ನೊಂಥವ್ರಿಗೆಲ್ಲ ಅಲ್ಲ. ಅವನ್ಯಾವನೋ ಬತ್ತಾನೆ, ನನ್ನ ಕೈ ಹಿಡಿದು ಎಳೆದು ಏನೇನೋ ಬೊಗಳ್ತಾನೆ. ಇನ್ನು ಈ ದೊರೆ? ಮತ್ತೊಮ್ಮೆ ಅವನಿತ್ತ ಮುತ್ತು ನೆನಪಾಗಿ ತನ್ನ ಕತ್ತು ಕೆನ್ನೆ ಸವರಿದ್ದಳು ಒಮ್ಮೆ ಹುಡುಗಿ. దేవుడా, ನನಗೆ ಇದ್ಯಾವುದೂ ಬೇಡ. ನಾನು ನನ್ನ ಹೋಮ್ನರ್ ಕೆಲಸದಾಗೆ ಚೆನ್ನಾಗಿದ್ದೆ, ಅದೇ ಸರಿ ನನಗೆ. ನನ್ನ ಗುಬ್ಬಿನ ನಾನು ಅದರಾಗೆ ಸಾಕ್ತೀನಿ ಹೆಂಗೋವೆ. ಆದರೆ ನಕ್ಷತ್ರ ಲೋಕದಾಗೆ ಮಾತ್ರ ಇರೋಕ್ಕಿಲ್ಲ ಎಂದುಕೊಳ್ಳುತ್ತಾ ನಡೆಯುತ್ತಲೇ ಇದ್ದಳು. ಅವಳ ಗಮ್ಯದತ್ತ ಅವಳ ಗಮನವಿರಲಿಲ್ಲ. ಮನಸ್ಸು ಸ್ಥಿಮಿತದಲ್ಲಿ ಇದ್ದರೆ ತಾನೇ ಅವಳದು. ವರು ಹೇಳೋದು ಸರಿಯಾಗಿದೆ. ನಾನು ನನ್ನ ಕೋಪವನ್ನು ಸ್ವಲ್ಪ ಹದ್ದುಬಸ್ಸಿನಲ್ಲಿ ಇಡಲು ಪ್ರಯತ್ನಿಸಬೇಕು. ಇದಕ್ಕೆಲ್ಲ ಕಾರಣ ನನ್ನ ಕೋಪವೇ ಎಂದುಕೊಂಡವನ ಒಳಮನಸ್ಸು ಪ್ರಶ್ನಿಸಿತ್ತು ಅವನನ್ನು. ಹೌದೇ? ಬರೀ ನಿನ್ನ ಕೋಪವೇ ಕಾರಣವೇ ನೀನು ಆ ಹುಡುಗಿಯ ಕೊರಳಿಗೆ ಮುತ್ತಿಡಲು ಎಂದು?
ಎಸ್ ಹೌದು. ಅದೇ, ಅದೇ ಕಾರಣ. ನನಗೆ ಕೋಪ ಬರಿಸಿದ್ದರಿಂದಲೇ ನಾನು ಅವಳಿಗೆ ಮುತ್ತಿಟ್ಟಿದ್ದು. ಅವಳ ಕೆನ್ನೆ, ಅವಳ ದುಂಡು ಕೆನ್ನೆಯ ನುಣುಪು ತನ್ನ ಒರಟು ಕೆನ್ನೆಯನ್ನು ಸೋಕಿದಾಗ ತನ್ನ ಮೈಮನಗಳಲ್ಲಾದ ಆವೇಗ, ಆವೇಶ, ಕಂಪನ ಎಲ್ಲವೂ ನೆನಪಾಗಿ ತಲೆ ಕೊಡವಿದ ಕೋಪದಿಂದ ಆಯುಷ್ ಆಚಾರ್ಯ ಮುಂದೆ ನೋಡುತ್ತಿದ್ದಾನೆ. ಅದೇ ಯೋಚನೆಯಲ್ಲಿ ತಲೆ ಕೆಡಿಸಿಕೊಂಡವನು. ಥತ್, ನನ್ನ ಕರ್ಮ ಇವಳು. ನನಗೆ ಒಂದು ಗತಿ ಕಾಣಿಸದೆ ಈ ಕರ್ಮ ನನ್ನ ಬಿಟ್ಟು ತೊಲಗಲ್ಲ ಅನಿಸುತ್ತೆ ಎಂದುಕೊಂಡವನು ಒಂದೇ ಉಸಿರಿಗೆ ಅವಳ ಸನಿಹ ಬಂದವನು. ಅವಳ ಕೈ ಹಿಡಿದು ತನ್ನತ್ತ ಎಳೆದಿದ್ದ. ಹಾಗೆಯೇ ಅವಳ ಕೈ ಹಿಡಿದೇ ಸರಸರನೆ ಅವಳನ್ನು ಸ್ವಲ್ಪ ದೂರ ಎಳೆದು ತಂದವನು ಸ್ವಲ್ಪ ಕತ್ತಲು ಇರುವ ಜಾಗದಲ್ಲಿ ತಂದು ನಿಲ್ಲಿಸಿದ್ದ. ಕುಂಕುಮ ತನ್ನದೇ ಯೋಚನೆಯಲ್ಲಿ ಆ ರಾತ್ರಿಯ ಕತ್ತಲಲ್ಲಿ ಸ್ಟೇಜ್ ಮುಂದೆ ರೀನಾ ಕುಳಿತಿರುವ ಕಡೆ ಹೋಗುವುದು ಬಿಟ್ಟು ಇವರ ಮಾಡೆಲ್ಸ್ಗಳು ಇರುವ ರೂಮಿನ ಪಕ್ಕದ ಇನ್ನೊಂದು ರೂಮಿನ ಒಳಗೆ ಹೋಗುತ್ತಿದ್ದಾಳೆ. ಆ ರೂಮಿನ ಬಾಗಿಲು ಅರ್ಧಂಬರ್ಧ ತೆರೆದಿತ್ತು. ನೋಡಿದವನು ಅವಳನ್ನು ಎಳೆದಿದ್ದ. ಏಯ್ ನಾನ್ಸೆನ್ಸ್ ಗರ್ಲ್, ನಿನಗೆ ನಿಜವಾಗಿಯೂ ಬುದ್ಧಿ ಇಲ್ವಾ? ಅಥವಾ ನನ್ನ ಗ್ರಾಚಾರ ಕೆಟ್ಟು ನನ್ನ ಕಣ್ಣಿಗೆ ಬೀಳ್ತೀಯಾ ನೀನು? ಅದು ಇಂತಹ ಎಡವಟ್ಟು ಮಾಡಿಕೊಂಡು ನನ್ನ ಪ್ರಾಣ ತಿಂತೀಯಾ? ಎಲ್ಲಿದೆ ನಿನ್ನ ತಲೆ? ಎಲ್ಲಿ ಹೋಗಬೇಕು ನೀನು? ಎಲ್ಲಿ ಹೋಗ್ತಿದೀಯಾ? ಇಂಥದ್ಲೆಲ್ಲ ಯಾರ್ಯಾರ್ದೋ ರೂಮಿಗೆ ನುಗ್ತಿದೆಯಲ್ಲ, ಹುಚ್ಚ ನಿನಗೇನಾದರೂ? ಹಾಂ, ಗದರಿದ್ದ ತಣ್ಣಗಿನ ಸುರದಲ್ಲೇ ತನ್ನ ಮುಂದಿದ್ದ ಹುಡುಗಿಗೆ. ಕತ್ತಲು ಇರುವುದರಿಂದ ಅವಳ ಮುಖಭಾವ ಕಾಣಿಸುತ್ತಿಲ್ಲ ಅವನಿಗೆ. ಅವನ ಕೈಯಿಂದ ತನ್ನ ಕೈ ಕೊಸರಿಕೊಂಡವಳು, ಹ್ಞೂ ಸರ್, ನನಗೆ ತಲೆ ಸರಿಯಿಲ್ಲ. ನಿಮ್ಮ ಕಂಪನಿಗೆ ಬಂದು ಯಾಕೆ ತಗಲಾಕೋತಿದ್ದೆ ನಾನು? ನಾನೆಲ್ಲಾರ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿಮಗೇನು ಸರ್? ನಾನಿರೋದೇ ಹೀಗೆ. ನಾನು ಯಾಕೆ ಸರ್ ನಿಮ್ಮನ್ನ ನೋಡಿದ ಕೂಡಲೇ ಎಡವಟ್ಟು ಮಾಡಲಿ? ನಾನು ಎಡವಟ್ಟು ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ನೀವ್ಯಾಕೆ ಈ ಥರ ನನ್ನ ಛೇ, ನಾನೇನು ಮಾಡಿದೆ ಅಂತ ಹಂಗೆ ಮಾಡಿದ್ದು ನೀವು ಹೇಳಿದ್ನೆಲ್ಲನೂ ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕಿತ್ತ ನಾನು? ಯಾಕೆ ಕೇಳಬೇಕು? ಬಡವರು ಅಂದರೆ ಅಷ್ಟು ಸದರಾನ ಸರ್ ನಿಮಗೆ? ನಾನು ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಲ್ಲ ಸರ್ ಇನ್ನು ಮುಂದೆ. ಆಗ ನಿಮಗೆ ಯಾವ ತಲೆನೋವು ಇರಲ್ಲ. ನಮ್ಮಂಥವ್ರಿಗೆಲ್ಲ ಅಲ್ಲ ಸರ್ ಈ ಕೆಲಸ. ಹೈ-ಫೈ ಜನಗಳಿಗೆ ಮಾತ್ರ ಸರಿ ನಿಮ್ಮ ಕಂಪ್ನಿ. ಇನ್ನೊಂದೇ ಒಂದು ದಿನ ಸಹಿಸ್ಕೊಳ್ಳಿ ಸರ್. ಊರಿಗೆ ಹೋದ ತಕ್ಷಣ ನಿಮ್ಮ ಕಂಪ್ನಿಯ ಕೆಲಸಕ್ಕೆ ರಿಸೈನ್ ಮಾಡ್ತೀನಿ. ನನ್ನ ಮುಖ ಸಹ ತೋರಿಸಲ್ಲ ನಿಮಗೆ. ಆಗಲಾದರೂ ನೀವು ನೆಮ್ಮದಿಯಿಂದ ಇರಬಹುದು ಎಂದಿದ್ದಳು ನೋವು ಹತಾಶೆಯ ಧ್ವನಿಯಲ್ಲಿ ಹುಡುಗಿ. ಅದ್ಯಾಕೋ ಅವಳು ಹೇಳಿದ್ದ ಕಂಪನಿ ಬಿಡುವ ಮಾತು ಇಷ್ಟ ಆಗಲಿಲ್ಲ ಅವನಿಗೆ. ಅದ್ಯಾಕೋ ಅವನಿಗೂ ಅರ್ಥ ಆಗಲಿಲ್ಲ. ನಾನು ಏನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೀಯಾ? ಹಾಂ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಮಾತಾಡ್ತಾ ಇದೀಯಾ? ನೀನು ಹೆಂಗಾದರೂ ಹಾಳಾಗು ಅಂತ ಬಿಡಬೇಕಿತ್ತು ನಿನ್ನ ಆ ರೂಮಿನೊಳಗೆ ಹೋಗೋದಕ್ಕೆ. ಇಡಿಯಟ್. ಏನಂದೆ ನೀನು? ಕಂಪನಿ ಬಿಡ್ತೀಯಾ? ಯಾವಾಗ ನೀನು ನಕ್ಷತ್ರಕ್ಕೆ ಜಾಯ್ನ್ ಆಗಿದ್ದು? ಎಷ್ಟು ದಿನ ಆಗಿದೆ ನೀನು ಕೆಲಸಕ್ಕೆ ಸೇರಿ? ದಿನ ಏನು, ಕೆಲವು ಗಂಟೆಗಳಷ್ಟೇ ಆಗಿದೆ ನೀನು ಜಾಯ್ನ್ ಆಗಿ. ಕೆಲಸ ಬಿಡೋ ಮಾತಾಡ್ತೀಯಲ್ಲ. ಕಂಪನಿ ಸೇರೋವಾಗ ಕಂಪ್ನಿಯ ರೂಲ್ಸ್ ನೋಡಿದ್ಯಾ ತಾನೇ ನೀನು? ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಮಾತಾಡು, ಓಕೆ ಎಂದಿದ್ದ. ಅವಳು ಕೊಸರಿಕೊಂಡ ಕೈಯನ್ನು ಮತ್ತೆ ಹಿಡಿದು ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಆಯುಷ್ ಆಚಾರ್ಯ. ಅವನ ಮಾತು ಕೇಳಿ ಉಸಿರು ನಿಂತಂತಾಗಿತ್ತು ಅವಳಿಗೆ. ನನ್ನ ಕಂಪನಿಗೆ ರಿಸೈನ್ ಮಾಡ್ತಾಳಂತೆ. ರಿಸೈನು ಏನು? ನಮ್ಮ ಕಂಪನಿ ಇವಳ ನೆಂಟರ ಮನೆ ಅಂದ್ಕೊಂಡಿದ್ದಾಳೆ. ಇವತ್ತು ರಾತ್ರಿ ಬಂದು ಉಂಡು ಮಲಗಿ ನಾಳೆ ಬೆಳಗ್ಗೆ ಎದ್ದು ಹೊರಡೋದಕ್ಕೆ. ನಾನ್ಸೆನ್ಸ್ ಗರ್ಲ್. ನನ್ನ ಕಂಪನಿ ಬಿಟ್ಟು ಎಲ್ಲಿ ಹೋಗ್ತೀಯಾ? ಹಾಂ, ಓ, ಆವಾಗಲೇ ಕರೆದ್ನಲ್ಲ ಅವನು ಅಲ್ಲಿ ಹೋಗ್ತೀಯಾ? ಮಾಡ್ಯಾಲ್ ಮಾಡ್ತಾನಂತಲ್ಲ ನಿನ್ನ. ಹೋಗು ಹೋಗು, ಧಾರಾಳವಾಗಿ ಹೋಗು. ಆ್ಯಸ್ ಯುವರ್ ವಿಶ್. ನಿಮ್ಮಂಥವ್ರಿಗೆಲ್ಲ ಅಂಥವರೇ ಸರಿ. ನಮ್ಮಂಥವರು ಸರಿ ಹೋಗಲ್ಲ ನಿಮ್ಮ ಲೆವೆಲ್ಗೆ ಎಂದು ಕಿಡಿಕಾರಿದ ಆಯುಷ್. ಹೋಗ್ತಾಳೆ. ಏ ಹುಡುಗಿ, ನಮ್ಮದು ಫೇಮಸ್ ಕಂಪನಿ, ಜೊತೆಗೆ ರೆಪ್ಯೂಟೆಡ್ ಕಂಪನಿ ಕೂಡ. ಸುಮ್ಮನೆ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೆಸರು ಮಾಡಿದ್ದಲ್ಲ. ಕಂಪನಿಯಲ್ಲಿ ಕೆಲವು ನಿಯಮಗಳು ಸ್ಟ್ರಿಕ್ಟ್ ಆಗಿ ಇರುತ್ತವೆ. ಇರಲೇಬೇಕು. ಕಂಪನಿ ಈ ಲೆವೆಲ್ಗೆ ಬೆಳಿಬೇಕು ಅಂದರೆ ಆ ನಿಯಮಗಳನ್ನು ನೀನು ಕಂಪನಿ ಸೇರೋವಾಗಲೇ ನಿಮಗೆ ತೋರಿಸಿ ಸೈನ್ ಮಾಡಿಸಿರ್ತೀವಿ ನಾವು. ನೀನು ಓದಿದೆಯೋ ಬಿಟ್ಟಿದೆಯೋ ನಿನ್ನ ಹಣೆ ಬರಹ ಅದು. ನನ್ನ ತಪ್ಪೇನೂ ಇಲ್ಲ ಇದರಲ್ಲಿ. ಕಂಪನಿಯ ರೂಲ್ಸ್ ಅದು. ಕೆಲಸ ಬಿಡುವ ಯೋಚನೆ ಮಾಡೋದಕ್ಕೂ ಸಮಯ ಸಂದರ್ಭ ಇರುತ್ತೆ. ಯು ಇರಿಟೇಟಿಂಗ್ ಗರ್ಲ್. ಹೌದು, ನಿನ್ನ ಹತ್ತಿರ ಇದನ್ನೆಲ್ಲ ಯಾಕೆ ಬಡ್ಕೋತಾ ಇದ್ದೀನಿ ನಾನು? ನಿನಗೆ ಪೊಗರು ಸ್ವಲ್ಪ ಜಾಸ್ತಿನೇ ಇದೆ. ನನ್ನ ಮಾತಿಗೆ ತಿರುಗಿ ಮಾತಾಡೋವಷ್ಟು ಕೊಬ್ಬಿದೆ ಅಂದರೆ ಮೆಚ್ಚಬೇಕಾದ್ದೇ ನಿನ್ನ. ಈಗೇನು, ನೀನು ಆ ರೂಮಿಗೆ ಹೋಗಬೇಕಾ? ಬಾ, ನಾನೇ ನಿನ್ನ ಅಲ್ಲಿ ಬಿಟ್ಟು ಬಾಗಿಲು ಹಾಕಿ ಹೋಗ್ತೀನಿ. ನಡಿ. ಅವಳ ಕೈ ಹಿಡಿದಿದ್ದ ಆಯುಷ್ ಆಚಾರ್ಯ. ಅವನು ಹಿಡಿದಿದ್ದ ತನ್ನ ಕೈ ಕೊಸರಿಕೊಂಡಳು ಕುಂಕುಮ. ಯಾಕೆ ಹೋಗಲ್ವಾ ರೂಮ್ಗೆ? ಏನೋ ಒಂಟಿ ಹುಡುಗಿ ಯಾರ್ಯಾರ್ದೋ ರೂಮ್ಗೆ ನುಗ್ಗಿ ಅನಾಹುತ ಆದರೆ ಅಂತ ಕಾಳಜಿಯಿಂದ ನಾನು ಒಂದೆರಡು ಮಾತು
ಮಾತು ಹೇಳಿದರೆ ತಲೆಯೆಲ್ಲ ಮಾತಾಡ್ತಾಳೆ. ನಾನ್ಸೆನ್ಸ್ ಗರ್ಲ್. ನನ್ನ ಕಂಪನಿಗೆ ವರ್ಕ್ ಮಾಡೋಕ್ಕೆ ಬಾ ಅಂತ ನಿನಗೆ ನಾನು ಬಂದು ಅರಿಶಿಣ ಕುಂಕುಮ ಕೊಟ್ಟು ಕರೆದಿದ್ನಾ? ಇಲ್ಲ ತಾನೇ? ನೀನೇ ಬಂದು ಕೆಲಸಕ್ಕೆ ಸೇರಿದ್ದು. ನೀನು ಕೆಲಸಕ್ಕೆ ಜಾಯ್ನ್ ಆಗುವವರೆಗೂ ಮಾತ್ರ ನಿಮ್ಮ ಮರ್ಜಿ. ಆಮೇಲೆ ಕಂಪನಿಯ ರೂಲ್ಸ್ ಪ್ರಕಾರ ನಡಿಬೇಕಾಗಿರೋದು ನಿಮ್ಮ ಕರ್ತವ್ಯ. ವಾಟ್ ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್ ಎಂದಿದ್ದ ತಣ್ಣಗಿನ ಧ್ವನಿಯಲ್ಲಿ ಆಯುಷ್ ಆಚಾರ್ಯ. ಈ ಸಾಮ್ರಾಟರು ಯಾಕೆ ಹಿಂಗಾಡ್ತಾವ್ರೆ? ನನಗೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಬಿಡ್ತಿಲ್ಲ. ನನ್ನ ಪಾಡಿಗೆ ನಾನು ಕಂಪನಿನ ಬಿಟ್ಬಿಟ್ಟು ಹೋಯ್ತೀನಿ ಅಂದ್ರೂ ಬಿಡ್ತಾ ಇಲ್ಲ. ಈ ದೊರೆ ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸೋಕ್ಕಿಲ್ಲ ಅಂತಿದ್ಲಲ್ಲ ಮಂದ, ನನ್ನ ಕಣ್ಣಿಗೆ ಬೀಳ್ತದಲ್ಲ ಇದು. ನನ್ನ ಗ್ರಾಚಾರ ಕೆಟ್ಟು ಎಂಥ ದರಿದ್ರದ ಹಣೆ ಬರಹ ಇರಬೇಕು ನಂದು. ಸುಮ್ಕೆ ಹೇಳ್ತೀನ ನಾನು? ನನ್ನ ಹಣೆ ಬರಹ ಬರೆಯೋವಾಗ ಬ್ರಹ್ಮನ ಮೆದುಳು ಪ್ರವಾಸಕ್ಕೆ ಹೊಂಟೋಗಿತ್ತು ಅಂತವಾ? ಥತ್ ನನ್ನ ಮಕ್ಕೆ. ಅಂತೂ ನನಗೆ ನೆಮ್ಮದಿಯಿಂದ ಬದುಕಕ್ಕೆ ಬಿಡಲ್ಲ ಸಾಮ್ರಾಟರು ಅಂದ್ಕ ದೇವುಡ ಎದೆ ಎಂದುಕೊಂಡು ಎದೆ ಮೇಲೆ ನೋಡಿ ಕೈ ಮುಗಿದಿದ್ದಳು ಹುಡುಗಿ.